ಅಪಪ್ರಚಾರ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ವಿನಾಕಾರಣ ಇದನ್ನು ನನ್ನ ತಲೆ ಕಟ್ಟುತ್ತಿದ್ದಾರೆ ಅಂತ ನೋವನ್ನು ತೊಳ್ಕೊಂಡಿದ್ದಾರೆ ಜನರ ಮುಂದೆ. ಅದು ಸ್ಪಷ್ಟೀಕರಣ ನೀಡಿದ್ದಾರೆ. ಹೌದು, ನಮಗೆ ಹೋಯ್ತಲ್ಲಪ್ಪ, ಅದು ನಮ್ಗೆ ಬೇಕಾಗಿಲ್ಲ ಅಂತ. ಹಿಡಕಲ್ ಜಲಾಶಯದಿಂದ ನೀರು ಯಾರು ಒಯ್ಯುತ್ತಿದ್ದಾರೆ, ಏಕೆ ಒಯ್ಯುತ್ತಿದ್ದಾರೆ ನನಗೆ ಗೊತ್ತಿಲ್ಲ. ಇದು ಒಂದು ಸ್ವಲ್ಪ ಯಾಕೋ ಅತಿ ಆಯ್ತು, ನಾವು ಗೊತ್ತಿಲ್ಲ, ಪ್ರಶ್ನೆನೂ ಇಲ್ಲ. ರಾಜಕಾರಣ ಮಾಡ್ತಿರ್ತಾರೆ ಬೆಳಗಾವಿ ಜಿಲ್ಲೆಯಲ್ಲಿ, ಇದು ಗೊತ್ತಿರ್ತದೆ. ಅದ್ರ ಗೊತ್ತಿಲ್ಲ, ನನಗೆ ಸಂಬಂಧ ಇಲ್ಲ, ಅದ್ರಾಗ ಎಂಟ್ರಿ ಆಗಿಲ್ಲ ಅನ್ನೋದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ ಅವರು. ಈ ನಾವೇನಪ್ಪ ಅಂತಂದ್ರೆ ಇದ್ರ ಜೊತೆಗೆ ಇದಕ್ಕೆ ನಮ್ಮ ಹೆಸರನ್ನು ತೊಳಕು ಹಾಕುವುದನ್ನು ಕೇಳಿ ನನಗೆ ಆಶ್ಚರ್ಯವಾಗಿದೆ. ನನ್ನ ಹೆಸರು ಹಾಕಾಗಿದ್ದಾರಪ್ಪ ಅಂತ ಮಾಡ್ತಾ ಇದ್ದಾರೆ. ನಮ್ಮ ಸಕ್ಕರೆ ಕಾರ್ಖಾನೆಗೆ ಈ ನೀರು ಅಗತ್ಯವೂ ಇಲ್ಲ, ನಮ್ಗೆ ಬೇಕಾಗೇ ಇಲ್ಲ ಈ ನೀರು. ನಮಗೆ ಹತ್ತಿರದಲ್ಲಿ ಹಳ್ಳ ಇದೆ, ಬೇಕಾದಷ್ಟು ಕೊಳೆ ಬಾವಿಗಳನ್ನು ತೋಡಿಸಿದ್ದೇವೆ, ನಮಗೆ ಹಿಡಕಲ್ ನೀರಿನ ಅವಶ್ಯಕತೆ ಇಲ್ಲ ಅಂಥೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಹಿಡಕಲ್ ಜಲಾಶಯ ನಮಗೂ ಅಷ್ಟೇ ಮುಖ್ಯ ಅದ. ಯಾಕೆ ನಾವು ಬೆಳಗಾವಿ ಜಿಲ್ಲೆಯವರು, ನಮಗೆ ನೀರು ಬೇಕು, ನಾವೇ ಕೊಡಲಪ್ಪ ನೀರು ಅಲ್ಲಿಗೆ, ಮತ್ತು ನಮ್ಮ ಫ್ಯಾಕ್ಟ್ರಿಗೆ ಅಂತ ಅದಕ್ಕೇನು ಸಂಬಂಧ ಇಲ್ಲ. ಅಂದ್ರೆ ಏಕಕಾಲಕ್ಕೆ 2-3 ಕಡೆ ಹಕ್ಕಿಗಳು ಹೊಡೆದ್ಬಿಟ್ರು. ಒಂದೊಂದು ತಾವು ಏನಪ್ಪ ಅಂದ್ರೆ ಮುಖ್ಯವಾಗಿ ನಾನು ಮುಂಬರುವ ಎಲೆಕ್ಷನ್ದಲ್ಲೇ ಇವರ ಪ್ರಬಲ ಸ್ಪರ್ಧಿಯಾರ್ರಿ ಜಗದೀಶ್ ಶೆಟ್ಟರ್ ಅವರು, ಅವ್ರನ್ನ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಆರೋಪ ಮಾಡಿದರು. ಎರಡನೇದಾಗಿ ಮೃಣಾಲ್ರ ಫ್ಯಾಕ್ಟ್ರಿಗೆ ಈ ನೀರಿನ ಜೋರು ದುಂಬಿಡಿದ್ದು ಬಿಟ್ಟದ. ಈಗಾಗಲೇ ಸತೀಶ್ ಅವರು ಸಹಿತ ಅದನ್ನು ಹೇಗಾದ್ರೂ ತಪ್ಪಿಸ್ಗಳು ಜಾಣತನ ಕೊಟ್ಬಿಟ್ಟಿದ್ದಾರೆ ಈಗಾಗಲೇ. ಅದನ್ನು ಈಗ ಹೇಳ್ತಾ ಇದ್ದಾರೆ, ನಾವು ಸತೀಶ್ ಅವ್ರು ನಾವು ಏನು ಹೇಳಿ ಕೊಟ್ಟಾಗ ಬದ್ಧದೀನಿ ಅಂತೇಳಿ. ಅಂದ್ರೆ ಬೆಳಗಾವಿ ನೀರು ನಾವು ಕೊಡೋಕೆ ನಮ್ಮ ಮನಸ್ಸಿಲ್ಲ, ನಾವು ಕೊಡೋದು ಇಲ್ಲ. ಮತ್ತು ಇನ್ನು ರಾಜ್ಯದ ಮಟ್ಟ ಬಂದಾಗ ಏನಾಗ್ತದೆ ನೋಡೋಣ. ಆದ್ರೆ ನಮಗೆ